ಒಂದ್ ವೇಳೆ ನಾನು ಯಾವುದಾದ್ರೂ ಅಡಿಕ್ಷನ್ಗೆ ಸಿಕ್ಕಾಕೊಂಡ್ರೆ, ಉದಾಹರಣೆಗೆ ಸಿಗರೆಟ್ ಸೇದೋದಾಗ್ಲಿ ಅಥವಾ ಬರೀ ವಿಡಿಯೋ ನೋಡೋದಾಗ್ಲಿ ಮಾಡ್ತಿದ್ರೆ, ನೀವು ಈ ಹಿಂದೆ ಹೇಳ್ದಂತೆ ಧೈರ್ಯ ಮತ್ತು ವಿವೇಕದಿಂದ ಅದನ್ನ ಎದುರಿಸಬೇಕು ಅನ್ನೋದು ನನಗೆ ಅರ್ಥವಾಗಿದೆ. ಆದರೆ ನಾನು ಅಡಿಕ್ಷನ್ ವಿಷಯಕ್ಕೆ ಬಂದ್ರೆ ಅದು ಇನ್ನೂ ಕಷ್ಟವಾಗತ್ತೆ. ಅಡಿಕ್ಷನ್ನಲ್ಲಿ ಇನ್ವಾಲ್ವ್ ಆದಾಗ ಇದನ್ನ ಹೇಗೆ ನಿಭಾಯಿಸೋದು ಅನ್ನೋ ಬಗ್ಗೆ ಏನಾದ್ರೂ ಹೇಳ್ತೀರಾ? ಹಾಗಲ್ಲ. ನೋಡಿ, ಮೊದಲನೆಯದಾಗಿ ನಿಮ್ಮ ವ್ಯಸನಗಳ ಸತ್ಯವನ್ನ ನೀವು ಗೌರವಿಸಿ. ಅವು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಲಾಭ ಮಾಡ್ತಾ ಇವೆ. ನಿಮ್ಮ ಜೀವನದಲ್ಲಿ ಅದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲದೇ ಇರೋ ಕಾರಣದಿಂದ ನೀವು ಅವುಗಳಿಗೆ ಅಂಟಿಕೊಂಡಿದ್ದೀರಷ್ಟೇ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅಡಿಕ್ಷನ್ ಅನ್ನು ಶಪಿಸೋದರಲ್ಲಿ ಏನೂ ಅರ್ಥ ಇಲ್ಲ. ಅಡಿಕ್ಷನ್ ಒಂದು ಆಂತರಿಕ ಖಾಲಿತನವನ್ನು ತುಂಬೋದಕ್ಕೆ ಇರೋವಂಥದ್ದು. ನಿಮಗೆ ವ್ಯಸನಿಯಾಗೋದು ಬೇಕಾಗಿದೆ. ಈ ಟಿವಿ ಶೋಗಳಾಗಿರಲಿ, ವಿಡಿಯೋಗಳಾಗಿರಲಿ, ಡ್ರಗ್ಸ್ ಆಗಿರಲಿ ಅಥವಾ ಇನ್ನೂ ಬೇರೆ ಬೇರೆ ಮಾದಕ ದ್ರವ್ಯಗಳೆಲ್ಲ ಇರೋದೇ ನಿಮ್ಮನ್ನು ವ್ಯಸನಿಯಾಗಿಸಲು. ಇನ್ನೂ ಎಷ್ಟೋ ವಿಷಯಗಳಿವೆ ಮನುಷ್ಯ ವ್ಯಸನಿಯಾಗೋದಕ್ಕೆ. ಆದ್ದರಿಂದ ಅವೇನೂ ನಿಮ್ಮ ಜೀವನಕ್ಕೆ ತಾವಾಗಿಯೇ ಕಾಲಿಡಲಿಲ್ಲ. ನೀವಾಗಿಯೇ ಆ ವಿಷಯಗಳ ಹತ್ತಿರ ಹೋಗಿದ್ದಲ್ವಾ? ವಿಡಿಯೋಗಳೇನು ಏಕಾಏಕಿ ಬಂದು ಮಧ್ಯರಾತ್ರಿ ಮೊಬೈಲ್ ಸ್ಕ್ರೀನ್ ಮೇಲೆ ಕುಣಿದಾಡಲ್ಲ ಅಲ್ವಾ? ನೀವೇ ಆ ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀರಿ, ಲಿಸ್ಟ್ನಲ್ಲಿರೋ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡ್ತೀರಿ, ಒಂದಾನಂತರ ಒಂದು ವಿಡಿಯೋಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಿ, ಬಿಂಜ್ ವಾಚಿಂಗ್ ಮಾಡ್ತಾ ಹೋಗ್ತೀರಿ. ಅಂದ್ರೆ ನೀವಾಗಿನೇ ಆ ಸಂಗತಿಗರತ್ತ ಹೋಗ್ತೀರಿ. ಹಾಗಿದ್ರೆ ಯಾಕೆ ಹೋಗ್ತೀರಿ ಅವುಗಳ ಕಡೆ? ಆಧ್ಯಾತ್ಮ ಅಂದ್ರೆ ನಿಮ್ಮೊಳಗೆ ನೋಡ್ಕೊಳ್ಳೋದು. ಅವುಗಳತ್ತ ಯಾಕೆ ಹೋಗ್ಬೇಕು? ಹೋಗೋ ಅಗತ್ಯವೇನಿದೆ? ನಿಮ್ಮಲ್ಲಿ ಖಾಲಿತನವಿದೆ, ಹಾಗಾಗಿ ನೀವು ಅವುಗಳತ್ತ ಹೋಗ್ತೀರಿ. ನೀವು ಆ ಒಳಗಿನ ಖಾಲಿತನವನ್ನ ತುಂಬೋದಕ್ಕೆ ಏನಾದ್ರೂ ಉನ್ನತವಾಗಿರೋದನ್ನ ನಿಮ್ಮ ಜೀವನದಲ್ಲಿ ತರುವವರೆಗೆ ಆ ವಿಡಿಯೋಗಳಾಗಲಿ ಮತ್ತು ಇತರ ವಿಷಯಗಳಾಗಲಿ ಮುಂದುವರಿಯುತ್ತಲೇ ಇರುತ್ತವೆ. ನಾವು ಅವುಗಳ ಬಗ್ಗೆ ಎಷ್ಟೇ ವಿಷಾದ ವ್ಯಕ್ತಪಡಿಸಿದರೂ ಸಹ. ಕ್ಷುಲ್ಲಕ ವಿಷಯಗಳನ್ನ ಬಿಟ್ಟುಬಿಡಿ. ಯಾವುದಕ್ಕೆ ಹೆಚ್ಚು ಮಹತ್ವವಿದೆಯೋ ಅಂತಹ ಸಂಗತಿಗಳನ್ನ ನಿಮ್ಮ ಜೀವನದಲ್ಲಿ ತಂದ್ಕೊಳ್ಳಿ. ಮತ್ತು ನಿಮ್ಮಂತಹ ಬೌದ್ಧಿಕ ಸಾಮರ್ಥ್ಯ ಇರುವಂತಹ ಯುವಕರಿಗೆ ಬೆನ್ನಟ್ಟೋದಕ್ಕೆ ಯೋಗ್ಯವಾದ ಬೇರೆ ಯಾವುದೇ ವಿಷಯ ಹೊಳೆಯಲೇ ಇಲ್ಲ ಅನ್ನೋದನ್ನ ನಾನು ಒಪ್ಪಲಾರೆ. ನಿಮ್ಮ ಮನಸ್ಸನ್ನ ಯಾವುದಾದ್ರೂ ಒಳ್ಳೆಯ, ಉನ್ನತವಾದ, ಮಹತ್ತರವಾದ ಸಂಗತಿಯತ್ತ ಕೇಂದ್ರೀಕರಿಸಿ. ಆಗ ನಿಮಗೆ ಸುತ್ತಲೂ ಇರೋ ಕ್ಷುಲ್ಲಕ ವಿಷಯಗಳ ಕಡೆ ಗಮನ ಕೊಡೋದಕ್ಕೆ ನಿಮ್ಮ ಹತ್ರ ಸಮಯವೇ ಇರಲ್ಲ. ನಿಮ್ಮ ಗಮನ ಅಷ್ಟು ಏಕಾಗ್ರವಾಗಿರುತ್ತೆ. ನಿಮಗೆ ಯಾವುದು ಮುಖ್ಯ ಅಂತ ಗೊತ್ತಿರುತ್ತೆ. ಬೇರೆ ವಿಷಯಗಳ ಕಡೆ ನೋಡೋದಕ್ಕೂ ಇಷ್ಟವಿರೋದಿಲ್ಲ. ಒಂದ್ ವೇಳೆ ಕೆಲವೊಮ್ಮೆ ತಪ್ಪಾಗಿ ನಿಮ್ಮ ಗಮನ ಬೇರೆ ಕಡೆ ಹೋದ್ರೆ ಅದಾಗಲೇ ಸಾಕಷ್ಟು ಹಾನಿಯಾಗಿರೋದು ನಿಮ್ಮೆದುರಿಗೆ ಸ್ಪಷ್ಟವಾಗಿ ಕಾಣಿಸತ್ತೆ. ಅದು ನಿಮಗೊಂದು ಪಾಠ ಕಲಿಸತ್ತೆ. ಮುಂದಿನ ಬಾರಿ ಮತ್ತೆ ಆ ತಪ್ಪು ಆಗೋಕೆ ಬಿಡಲ್ಲ. ಯಾಕಂದ್ರೆ ನಿಮ್ಮ ಮುಖದ ಮೇಲೆ ಹೊಡೆದಂತೆ ಅದು ನಿಮ್ಮನ್ನ ಕಿಚಾಯಿಸತ್ತೆ. ಆಗ ನಿಮ್ಮ ಮುಖವನ್ನ ನಿಮಗೆ ನೋಡೋಕ್ಕಾಗಲ್ಲ. ಈ ಎಲ್ಲ ಅಸಂಬದ್ಧ ವಿಷಯಗಳಲ್ಲಿ ಸುಮ್ಸುಮ್ನೆ ನಾನು ನನ್ನ 16 ಗಂಟೆ ಸಮಯ ಹಾಳು ಮಾಡ್ಕೊಂಡದ್ದರಿಂದ ಈ ನಷ್ಟವನ್ನು ಅನುಭವಿಸಬೇಕಾಯಿತು ಅಂತ ನೀವೇ ಆಗ ಹೇಳ್ತೀರಿ. ಮತ್ತು ಆ ನಷ್ಟವೆಂಬುದು ಒಂದು ಸತ್ಯ. ಅದನ್ನು ನಾನು ನಿರಾಕರಿಸಲಾರೆ. ಮತ್ತು ಅದು ಭಾರಿ ದೊಡ್ಡ ನಷ್ಟ. ಹಾಗಾಗಿ ನೀವು ಯಾವುದನ್ನ ಡಿಸ್ಟ್ರಾಕ್ಷನ್ಸ್ ಅಂತ ಕರೀತೀರೋ ಅದು ಗುರಿಯಿಲ್ಲದ ಬದುಕಿಗೆ ತುಂಬಾ ಆಳವಾಗಿ ಸಂಬಂಧ ಹೊಂದಿರುತ್ತೆ. ಯಾವುದೇ ಉದ್ದೇಶವಿಲ್ಲದೆ ಗಮನ ಬೇರೆಡೆಗೆ ಹೋಗಲ್ಲ. ಜೀವನದಲ್ಲಿ ಒಂದು ದೃಢವಾದ ಉದ್ದೇಶವಿರಲಿ. ಅದನ್ನು ಮನಸಾರೆ ಪ್ರೀತಿಸಿ. ಆಗ ಈ ಎಲ್ಲ ಅಡೆತಡೆಗಳೆಲ್ಲ ಗಾಳಿಯಲ್ಲಿ ತೇಲಿ ಹೋಗುತ್ತವೆ. ಅರ್ಥವಾಗ್ತಿದೆಯಾ? ನನ್ನೊಟ್ಟಿಗಿದ್ದೀರಾ? ಹೌದು ಆಚಾರ್ಯಜಿ. ಸರಿನಾ? ಹಾಗಾಗಿ ನಿಮಗೆ ಸಲಹೆಗಳು ಬೇಕು ಅಂತಾನೂ ಇಲ್ಲ.
ನಿಮ್ಮನ್ನೇ ಕೇಳಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಬರೋ ಅತ್ಯುತ್ತಮವಾದದ್ದೇನು, ಅತಿ ಸುಂದರವಾದದ್ದೇನು, ಮತ್ತು ಅದಕ್ಕೆ ನಿಮ್ಮನ್ನು ನೀವು ಯಾಕೆ ಅರ್ಪಿಸಿಕೊಳ್ಳಬಾರದು? ಅದು ನಿಜವಾಗಿಯೂ ಉನ್ನತ ಮತ್ತು ಸುಂದರವಾದದ್ದೇ ಆಗಿದ್ರೆ ನಿಮ್ಮದೆಲ್ಲವನ್ನೂ ಅದಕ್ಕೆ ಸಮರ್ಪಿಸಿಕೊಳ್ಳಿ. ಸರಿ ತಾನೆ? ಆಗ ನೀವು ನೆಟ್ಫ್ಲಿಕ್ಸ್ ನೋಡಬೇಕಾದ್ರೂ ಸಹ ಅದಕ್ಕೊಂದು ಉದ್ದೇಶವಿರುತ್ತೆ. ವಿಡಿಯೋಗಳನ್ನು ನೋಡೋದಾಗ್ಲಿ ಅಥವಾ ಇನ್ನೇನು ಮಾಡೋದಾಗ್ಲಿ ಅಂತಹ ಘೋರ ಅಪರಾಧವೇನಲ್ಲ. ಆದರೆ ನಿಮಗೆ ಉದ್ದೇಶ ನೆನಪಿರಬೇಕು. ಎಲ್ಲಿ ಯಾತಕ್ಕಾಗಿ ಹೋಗ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವು ಅಲ್ಲಿ ಹೋಗ್ತಿರೋದು ಕಾಲ ಕಳೆಯೋದಕ್ಕಲ್ಲ. ಅಲ್ಲಿದ್ದಾಗಲೂ ಮನಸ್ಸು ಎಲ್ಲೋ ಒಂದು ಕಡೆ ಉದ್ದೇಶವನ್ನ ನೆನಪಿಸಿಕೊಳ್ತಾ ಇರುತ್ತೆ. ನೀವಾದ್ರೂ ಯಾವುದನ್ನೇ ಆಗ್ಲಿ ಯಾಕೆ ನೋಡ್ತೀರಿ? ಅಲ್ಲಿ ಒಂದು ಪಾಠವಿರತ್ತೆ, ಒಂದು ಕಲಿಕೆ ಇರತ್ತೆ. ಅದಕ್ಕಾಗಿಯೇ ನೀವು ಅದನ್ನು ನೋಡ್ತಾ ಇದ್ದೀರಿ. ಹೀಗಾಗಿ ಜ್ಞಾನ ಅನ್ನೋದು ವಿಧಿನಿಷೇಧಗಳ ಪಟ್ಟಿಯಲ್ಲ. ಒಂದ್ ಕಡೆ ಒಳ್ಳೇದ್ ಮಾಡಿ ಪುಸ್ತಕ ಓದಿ, ಪತ್ರಿಕೆ ಓದಿ, ಬೋಧ ಸಾಹಿತ್ಯ ಓದಿ, ಒಳ್ಳೆಯ ಜನರನ್ನ ಭೇಟಿ ಮಾಡಿ, ಸುಂದರ ಸ್ಥಳಗಳಿಗೆ ಪ್ರಯಾಣ ಮಾಡಿ ಅಂತ ಹೇಳೋದು. ಮತ್ತೊಂದ್ ಕಡೆ ಕೆಟ್ಟದ್ದನ್ನ ಮಾಡಬೇಡಿ ಅಂತ ಹೇಳೋದು. ಮದ್ಯಪಾನ, ಮಾದಕ ವಸ್ತುಗಳು, ಲೈಂಗಿಕತೆ ಇವನ್ನೆಲ್ಲ ಬೇಡ ಅಂತ ಹೇಳೋದು. ಇದನ್ನ ಆಧ್ಯಾತ್ಮ ಅನ್ನಲ್ಲ. ಇದೆಲ್ಲ ಕೇವಲ ಮೇಲ್ನೋಟದ ಹಳೆ ಕಾಲದ ನೈತಿಕತೆಯಷ್ಟೇ. ಆಧ್ಯಾತ್ಮಿಕವಾಗಿರೋದು ಅಂದ್ರೆ ನಿಮ್ಮ ಅತಿ ಮುಖ್ಯ ಅವಶ್ಯಕತೆ ಯಾವುದು ಅನ್ನೋದನ್ನ ತಿಳಿಯೋದು ಮತ್ತು ಸಂಪೂರ್ಣ ಹೃದಯದಿಂದ ಅದನ್ನ ಸಾಧಿಸಲು ಅದರ ಹಿಂದೆ ಬೀಳೋದು. ಆಧ್ಯಾತ್ಮಿಕತೆ ಅಂದ್ರೆ ಅದೊಂದು ರೋಮಾಂಚನ, ಒಂದು ಸಾಹಸ. ನಿಮ್ಮ ಈ ಬೆನ್ನಟ್ಟುವಿಕೆ ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಅನ್ನೋದು ಆಗ ನಿಮಗೆ ಮುಖ್ಯವಾಗೋದಿಲ್ಲ. ಅದು ನಿಮ್ಮನ್ನ ಬೇಕಿದ್ರೆ ಸಂಪತ್ತಿನ ಕಡೆಗೆ ಕೊಂಡೊಯ್ಯಬಹುದು. ಆಗ ನೀವು ಸಂಪತ್ತನ್ನು ಅನುಭವಿಸಿ. ಒಂದು ವೇಳೆ ಅದು ನಿಮ್ಮನ್ನ ಬಡತನಕ್ಕೆ ತಳ್ಳಿದರೆ, ಕನಿಷ್ಠ ಪಕ್ಷ ಸ್ವಲ್ಪ ಸಮಯವಾದರೂ ನೀವು ಭಿಕ್ಷುಕರಾಗೋದಕ್ಕೆ ಸಿದ್ಧರಾಗಿ ಹಿಂಜರಿಯಬೇಡಿ. ಒಂದು ವೇಳೆ ಅದು ನಿಮ್ಮನ್ನು ಏಕಾಂತದ ಬದುಕಿಗೆ ಕರೆದೊಯ್ದರೆ, ಒಬ್ಬಂಟಿ ಯಾಗಿರಲು ಕೂಡ ಸಂಕೋಚ ಪಡಬೇಡಿ. ಒಂದು ವೇಳೆ ಅದು ನಿಮ್ಮನ್ನು ಸಾರ್ವಜನಿಕ ಜೀವನಕ್ಕೆ ಆಹ್ವಾನಿಸಿದರೆ, ಅದನ್ನು ಸಹ ವಿರೋಧವಿಲ್ಲದೆ ಒಪ್ಪಿಕೊಳ್ಳಿ. ಇದ್ಯಾವುದು ನಿಮಗೆ ಮುಖ್ಯ ಅಲ್ಲ. ಜೀವನದಲ್ಲಿ ನಿಮ್ಮ ಉದ್ದೇಶ ಯಾವುದು ಅಂತ ಗುರುತಿಸೋದು ಮತ್ತು ಕೇವಲ ಅದಕ್ಕೋಸ್ಕರ ಮಾತ್ರ ಬದುಕೋದು ಮುಖ್ಯವಾಗುತ್ತೆ. ಇನ್ನುಳಿದದ್ದೆಲ್ಲ ಕ್ಷುಲ್ಲಕ. ನಾನು ಉದ್ದೇಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಾದ್ರೆ ದಯವಿಟ್ಟು ತಿಳ್ಕೊಳ್ಳಿ, ನಾನು ಮಾತನಾಡ್ತಾ ಇರೋದು ಸರಿಯಾದ ಉದ್ದೇಶದ ಬಗ್ಗೆ, ಜೀವನದ ಮೂಲ ಉದ್ದೇಶದ ಬಗ್ಗೆ ಮಾತಾಡ್ತಿದ್ದೀನಿ. ಉದ್ದೇಶವನ್ನ ನಿರ್ಧರಿಸಬೇಕಾದ್ರೆ ಜಾಗೃತಿ, ಗಹನತೆ ಮತ್ತು ಪ್ರಾಮಾಣಿಕತೆ ಬೇಕು. ಆಚಾರ್ಯಜಿ, ನನಗೂ ಅದೇ ಪ್ರಶ್ನೆ ಇದೆ. ಹೇಳಿ. ಆಚಾರ್ಯಜಿ, ಅದೇ ಉದ್ದೇಶದ ಬಗ್ಗೆ ಕೇಳಬೇಕಿದೆ. ನನಗೆ ಧ್ಯಾನವೇ ಹೆಚ್ಚು ಮುಖ್ಯ ಅನಿಸ್ತಾ ಇದೆ. ಅದರಲ್ಲಿ ನಾನು ತುಂಬಾ ಖುಷಿ ಪಡ್ತೀನಿ. ಆದರೆ ಇದರಿಂದ ನನ್ನ ಜೀವನದ ಬೇರೆ ಚಟುವಟಿಕೆಗಳತ್ತ ಆಸಕ್ತಿ ಕಡಿಮೆಯಾಗ್ತಾ ಇದೆ. ಇದು ಸರಿನಾ? ಯಾಕಂದ್ರೆ ನನ್ನ ಸೋಷಿಯಲ್ ಇಂಟರಾಕ್ಷನ್ ಮೇಲೆ, ಕುಟುಂಬದ ಜವಾಬ್ದಾರಿಗಳ ಮೇಲೆ ಪರಿಣಾಮ ಬೀರ್ತಿರೋದಲ್ಲದೆ ಅಧ್ಯಯನಕ್ಕೂ ಇದು ಅಡ್ಡಿ ಆಗ್ತಾ ಇದೆ. ನೀವೇ ನಿಮ್ಮನ್ನ ಕೇಳಿಕೊಳ್ಳಬೇಕು. ಕೊನೆಗೆ ತೀರ್ಪು ಕೊಡೋರು ನೀವೇ. ಈ ವಿಡಿಯೋಗಳಿಂದ ಅಥವಾ ದುಶ್ಚಟಗಳಿಂದ ನಿಮಗೆ ಸಿಗ್ತಿರೋ ಆನಂದವೇ ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಸಿಗಬಹುದಾದ ಅತ್ಯುಚ್ಚ ಆನಂದವ ಅಂತ ನೋಡಿ. ಒಂದು ವೇಳೆ ನೀವು ಸಂಪೂರ್ಣ ವಿಶ್ವಾಸದಿಂದ ನನ್ನ ಜೀವನದಲ್ಲಿ ಇದೇ ಅತ್ಯುನ್ನತ ಆನಂದ ಅಂತ ಹೇಳಿದ್ರೆ, ಹಾಗಿದ್ರೆ ಖಂಡಿತ ಮುಂದುವರಿಸಿ ಮತ್ತು ಅದರಲ್ಲೇ ಮುಳುಗಿಬಿಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಜೀವನದ ಉದ್ದೇಶ ಅಂತ ಯಾವುದನ್ನ ಕರಿತಾ ಇದ್ದೀನೋ ಅದನ್ನು ಇನ್ನೊಂದು ರೀತಿಯಲ್ಲಿ ಆನಂದ ಅಂತ ಹೇಳಲಾಗತ್ತೆ. ಏನೆಂದ್ರೆ ಬೇರೊಂದು ಅರ್ಥದಲ್ಲಿ ಆನಂದ ಅಂದ್ರೆ ಸುಖ ಅಲ್ಲ. ಆನಂದ ಅಂದ್ರೆ ಅದು ಸುಖವನ್ನು ಮೀರಿದ್ದು. ಮತ್ತೊಂದು ಅರ್ಥದಲ್ಲಿ ಆನಂದವೇ ಅತ್ಯುನ್ನತ ಸುಖ.
ಹೌದು, ಸರಳವಾಗಿ ಹೇಳೋದಾದ್ರೆ ಉನ್ನತ ದರ್ಜೆಯ ಸುಖವೇ ಜೀವನದ ಉದ್ದೇಶ. ಆದರೆ ನಿಮ್ಮ ವ್ಯಸನಗಳಿಂದ ನಿಮಗೆ ಸಿಕ್ತಿರೋ ಸುಖವನ್ನು ನೀವು ನಿಜವಾಗಿಯೂ ಉನ್ನತ ದರ್ಜೆಯದ್ದು ಅಂತ ಹೇಳಬಹುದಾ? ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಅದು ನಿಮ್ಮನ್ನು ಅಪರಾಧಿ ಭಾವನೆಯಲ್ಲಿ ಮುಳುಗಿಸ್ತಾ ಇದೆ ಅಂತಾದ್ರೆ ಅದ್ಹೇಗೆ ಉನ್ನತ ದರ್ಜೆಯದ್ದಾಗತ್ತೆ? ಅದು ನಿಮಗೆ ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನೇ ನೀಡದಿದ್ರೆ ಅದ್ಹೇಗೆ ಶ್ರೇಷ್ಠವಾಗತ್ತೆ? ನಿಮ್ಮ ಜವಾಬ್ದಾರಿಗಳು ಮತ್ತು ಸ್ವಹಿತಾಸಕ್ತಿ ಇವೆರಡರ ನಡುವೆ ಯಾವುದನ್ನ ಆರಿಸಿಕೊಳ್ಬೇಕು ಅಂತ ನಿಮಗೆ ಗೊತ್ತಿಲ್ಲ. ಹೋಗಲಿ, ಜವಾಬ್ದಾರಿ ಅಂದ್ರೆ ಏನು ಅನ್ನೋದು ಕೂಡ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಆನಂದದ ಒಂದು ಲಕ್ಷಣ ಏನಂದ್ರೆ ಅದು ಸ್ಪಷ್ಟತೆಯೊಂದಿಗೆ ಬರುತ್ತೆ. ಸುಖ ಮತ್ತು ಆನಂದದ ನಡುವಿನ ವ್ಯತ್ಯಾಸ ಇದು. ಸುಖ ಬೇಕಾದ್ರೆ ಆನಂದವನ್ನ ಬಲಿ ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ನೀವು ಕುಡಿತದ ಅಮಲಿನಲ್ಲಿ ಅಥವಾ ಗೊಂದಲದ ಸ್ಥಿತಿಯಲ್ಲಿದ್ದಾಗ ಮಾತ್ರ ಸುಖವನ್ನು ಪಡೆಯುತ್ತೀರಿ. ಇಲ್ಲದಿದ್ದರೆ ಸುಖ ಅನುಭವಿಸೋದು ಸಾಧ್ಯವಿಲ್ಲ. ಜನರು ಸುಖವನ್ನು ಅನುಭವಿಸುತ್ತಿರುವಾಗ ಅವರನ್ನ ಗಮನಿಸಿ. ಅವು ಅವರ ಅತ್ಯುನ್ನತ ಸ್ಪಷ್ಟತೆಯ ಕ್ಷಣಗಳೇ. ಅವೇನೂ ಅವರ ಆಳವಾದ ಜ್ಞಾನದ ಕ್ಷಣಗಳೇ. ವಾಸ್ತವವಾಗಿ ಜನರು ಸುಖ ಪಡೆಯೋದಕ್ಕಾಗಿನೇ ಕುಡಿತಾರೆ. ಹೌದಲ್ವಾ? ಸುಖದ ವಿಷಯನೇ ಹಾಗಿದೆ. ಸುಖ ಮತ್ತು ಸ್ಪಷ್ಟತೆ ಜೊತೆ ಆಗಿರಲು ಸಾಧ್ಯವಿಲ್ಲ. ಮತ್ತೊಂದೆಡೆ ಆನಂದ ಮತ್ತು ಸ್ಪಷ್ಟತೆ ಎರಡೂ ಬೇರ್ಪಡಿಸಲಾಗದಂತಹ ಸಂಗಾತಿಗಳು. ಆನಂದ ಮತ್ತು ಸ್ಪಷ್ಟತೆ ಎರಡೂ ಒಂದೇ. ನಿಮ್ಮ ಸುಖಗಳು ನಿಮಗೆ ಸ್ಪಷ್ಟತೆಯನ್ನ ತರುತ್ತಿಲ್ಲ ಅಂತಾದ್ರೆ ನೀವು ಮಾಡಬೇಕಾದ ಕೆಲಸ ಇನ್ನೂ ಸಾಕಷ್ಟಿದೆ ಅಂತರ್ಥ. ಅಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳದಿರಿ. ಉನ್ನತ ದರ್ಜೆಯ ಸುಖಗಳನ್ನ ಪಡೆಯೋದು ಖಂಡಿತವಾಗಿಯೂ ಸಾಧ್ಯ ಅಂತ ನಾನು ನಿಮಗೆ ಭರವಸೆ ನೀಡಬಲ್ಲೆ. ಅಂತಹ ಉನ್ನತ ಸುಖಗಳತ್ತ ಹೋಗೋದು ಮಾತ್ರದ್ದು ನಿಮ್ಮ ಜವಾಬ್ದಾರಿ. ಜೀವನದಲ್ಲಿ ಉತ್ತಮ ವಿಷಯಗಳು ಸಾಧ್ಯವಿರುವಾಗ ಕೆಳಮಟ್ಟದ ವಿಷಯಗಳಿಗೆ ಯಾಕೆ ತೃಪ್ತಿ ಪಡಬೇಕು? ಇದರಲ್ಲಿ ಅರ್ಥವಿಲ್ಲ. ಹೌದಲ್ವಾ? ನಿಮಗಿರೋದು ಒಂದೇ ಜೀವನ. ಎಂದಿಗೂ ಸಮಾಧಾನ ಪಟ್ಕೊಂಡು ಕೂತ್ಕೋಬೇಡಿ. ನಿಮಗೆ ಏನೆಲ್ಲ ಗೊತ್ತಿದೆಯೋ ಅದಕ್ಕಿಂತ ಅತ್ಯುನ್ನತವಾದುದನ್ನೇ ಗುರಿಯಾಗಿಸಿಕೊಳ್ಳಿ. ನೀವು ಎಷ್ಟೇ ಉತ್ತುಂಗವನ್ನ ಸಾಧಿಸಿದ್ದರೂ ಕೂಡ ಅದಕ್ಕಿಂತ ಎತ್ತರವಾದದ್ದು ಇದ್ದೇ ಇರುತ್ತೆ ಮತ್ತು ಅದು ನಿಮ್ಮನ್ನು ಕರೀತಾ ಇರುತ್ತೆ. ಆ ಕರೆಗೆ ಹೋಗೊಡಿ. ಬಹುಶಃ ನಿಮಗೆ ಸಾಕಷ್ಟು ಅನುಭವವಿಲ್ಲದಿರಬಹುದು. ಆಧ್ಯಾತ್ಮಿಕ ಶಿಕ್ಷಣದ ಕೊರತೆ ಇರಬಹುದು. ಸರಿಯಾದ ಒಡನಾಟದ ಕೊರತೆ ಇರಬಹುದು. ಬಹುಶಃ ನೀವು ಆಯ್ಕೆ ಮಾಡಿಕೊಳ್ತಾ ಇರೋ ಆಯ್ಕೆಗಳ ಪಟ್ಟಿಯೇ ತುಂಬಾ ಸೀಮಿತವಾಗಿರಬಹುದು. ಬಹುಶಃ ಜೀವನದಲ್ಲಿ ಸಾಧ್ಯವಿರುವ ಎಲ್ಲದರ ಬಗ್ಗೆ ನಿಮಗೆ ಅರಿವೇ ಇಲ್ಲದಿರಬಹುದು. ಆದ್ದರಿಂದ ನಿಮಗೆ ಗೊತ್ತಿರುವ 5 ಕ್ಷುಲ್ಲಕ ವಿಷಯಗಳಲ್ಲಿ ಒಂದನ್ನ ಹಿಡ್ಕೊಂಡು ಅದಕ್ಕೆ ಅಂಟಿಕೊಳ್ತೀರಿ. ಆದರೆ ಜೀವನವು ನಿಮಗೆ ಗೊತ್ತಿರುವ ಆ 5 ವಿಷಯಗಳಿಗಿಂತ ತುಂಬಾ ದೊಡ್ಡದಿದೆ. ಸದಾ ನಿಮ್ಮ ದೃಷ್ಟಿಯನ್ನ ವಿಸ್ತರಿಸ್ತಾ ಇರಿ. ಯಾವುದೋ ಕ್ಷುಲ್ಲಕ ವಿಷಯಕ್ಕೆ ಎಂದಿಗೂ ತೃಪ್ತರಾಗಬೇಡಿ. ನಿಮ್ಮ ಸ್ವಭಾವವು ಅನಂತವಾದದ್ದು. ಅದನ್ನು ಸುಮ್ಮನೆ ಹೇಳಿದ್ದಲ್ಲ. ನೀವು ಸದಾ ಸಾಕ್ತಾ ಇರಬೇಕು ಅಂತ ನೆನಪಿಸೋದಕ್ಕೆ ಎಲ್ಲರಿಗೂ ನೀಡಿದ ಕರೆ ಅದು. ಚರೈವೇತಿ ಚರೈವೇತಿ. ಅನಂತತೆ ಅನ್ನೋದು ತಲುಪಿ ಮುಗಿಸುವ ಒಂದು ಬಿಂದುವಲ್ಲ.